ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ SSC GDದು 9th ಮೇ ಎಕ್ಸಾಮ್ ಮುಗಿದವ ಮತ್ತು ನಿನ್ನೆ SSC GDದು ಸೆಕೆಂಡ್ ವೀಕ್ ಎಕ್ಸಾಮ್ ಮುಗಿದವ. ಸೊ ಇನ್ನು ಒಂದು 2-3 ದಿನ ಗ್ಯಾಪ್ ಇದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ 3rd ವೀಕ್ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕೆ. ಸೊ ಅದಕ್ಕಿಂತ ಮುಂಚೆ ನಿನ್ನೆ ಯಾವ ಥರ ಕ್ವಶನ್ ಬಂದಿದ್ವು 3 ಶಿಫ್ಟ್ಗಳಲ್ಲಿ ಅಂತ ನೋಡೋಣ. ಸೊ ವಿಡಿಯೋನ ಕೊನೆಯಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಮಾಹಿತಿ ಇದೆ, ಎಸ್ಪೆಷಲಿ ಮ್ಯಾಥ್ಸ್ ಮತ್ತು ರೀಸನಿಂಗ್ಗೆ ಸಂಬಂಧಪಟ್ಟದ್ದು. ಏನಪ್ಪ ಅಂತಂದರೆ ನಿನ್ನೆ ಸೆಕೆಂಡ್ ಶಿಫ್ಟು ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬ ಎಕ್ಸಾಮ್ ಬರ್ತಾನೆ. ಸೊ ಅವನು ಕೂಡ ಕಂಟಿನ್ಯೂಸ್ ಆಗಿ 2-3 ತಿಂಗಳು ಸ್ಟಡಿ ಮಾಡಿ ಸೊ ನಿನ್ನೆ ಎಕ್ಸಾಮ್ ಬರೆದು ಬಂದಾನ. ಸೊ ಯಾವ ಥರ ಮ್ಯಾಥ್ಸ್ ರೀಸನಿಂಗ್ ಕ್ವಶನ್ ಬಂದಾವ ಅಂತ ನಿನ್ನೆ ನಮಗೆ ಹೇಳಿದಾನ. ಓಕೆ, ಸೊ ಅದನ್ನು ನಾನು ನಿಮ್ಮ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಯಾರು ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಬರೆದು ಬಂದಿರಲ್ಲ, ಸೊ ಅವರು ಕೂಡ ಅದನ್ನು ಕೇಳಬೇಕು. ಯಾಕಂದರೆ ಭಾಳ ಮಂದಿಗೆ ಸ್ವಲ್ಪ ಡೌಟ್ ಇರುತ್ತೆ, ಎಲ್ಲಿ ಇವರು ಫೇಕ್ ಇನ್ಫಾರ್ಮೇಷನ್ ಕೊಡಕತ್ತಾರಂತ. ಸೊ ಅವರು ಕೂಡ ಆ ಒಂದು ಇನ್ಫಾರ್ಮೇಷನ್ ಕೇಳಿ ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ ಕರೆಕ್ಟ್ ಇದೇನಾ ಇಲ್ವಾ ಅಂತ ಸೊ ದಯವಿಟ್ಟು ನೀವು ಕಮೆಂಟಾಗಿ ತಿಳಿಸ್ರಿ. ಓಕೆ, ಎಸ್ಪೆಷಲಿ ಸೆಕೆಂಡ್ ಶಿಫ್ಟ್ ಬಗ್ಗೆ, ಯಾಕಂದರೆ ನಮ್ಮ ಫ್ರೆಂಡ್ ಬರ್ತಿದ್ದು ನಿನ್ನೆ ಸೆಕೆಂಡ್ ಶಿಫ್ಟು ಬೆಳಗಾವಿಲಿ. ಓಕೆ, ಸೊ ಅದಕ್ಕಿಂತ ಮುಂಚೆ ಇವತ್ತಿನ ಒಂದು ನಿನ್ನೆಯ ಮೊದಲನೇ ಶಿಫ್ಟು, ಸೆಕೆಂಡ್ ಶಿಫ್ಟು, 3rd ಶಿಫ್ಟ್ GK ಕ್ವಶನ್ ನೋಡ್ತಾ ಬರೋಣ. ಓಕೆ, ಅದರೊಂದಿಗೆ ಮ್ಯಾಥ್ಸ್ ಕ್ವಶನು ಅದಾವ. ಸೊ ನಿನ್ನೆ 9th ಮೇದು ಫಸ್ಟ್ನೇ ಶಿಫ್ಟು 3 ಕ್ವಶನ್ ಅದ. ಒಬ್ಬ ಅಂಗಡಿಯವರು ಸರಕುಗಳನ್ನು ಖರೀದಿಸುವಾಗ 20% ಲಾಭ ಗಳಿಸುತ್ತಾರೆ ಮತ್ತು ಮಾರುವಾಗ 30% ಲಾಭ ಗಳಿಸುತ್ತಾರೆ. ಅವರು ಒಟ್ಟು ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ. ಓಕೆ, ಒಬ್ಬ ಅಂಗಡಿಯವ ಸರಕುಗಳನ್ನು ಖರೀದಿ ಮಾಡುವಾಗ 20% ಲಾಭ ಗಳಿಸ್ತಾನೆ ಮತ್ತು ಮಾರಾಟ ಮಾಡುವಾಗ 30% ಲಾಭ ಗಳಿಸ್ತಾನೆ. ಹಾಗಾದರೆ ಈ ಒಂದು ಒಟ್ಟಾರೆ ವ್ಯವಹಾರದಲ್ಲಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಲಾಭ ಆಯಿತು ಅನ್ನೋದನ್ನು ಕೇಳಿದ್ದಾರೆ. ಓಕೆ, ಸೊ ಆಪ್ಷನ್ನು A 50, B 36, B 56, ಆಪ್ಷನ್ D 40. ಸೊ ಕರೆಕ್ಟ್ ಆನ್ಸರ್ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಮಾಡಿರಿ. ಆಪ್ಷನ್ B ಮತ್ತು C ಅಂತೂ, ಆಪ್ಷನ್ B ಮತ್ತು D ಅಂತೂ 100% ಕರೆಕ್ಟ್ ಆಗಂಗಿಲ್ಲ. ಉಳಿದಿರೋ ಆಪ್ಷನ್ ಯಾವುದು? ಆಪ್ಷನ್ A ಮತ್ತು ಆಪ್ಷನ್ C. ಅವು ಎರಡರಾಗ ಒಂದು ಆನ್ಸರ್ ಐತಿ. ಸೊ ನೀವು ಸಾಲ್ವ್ ಮಾಡಿ ಆನ್ಸರ್ನ ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಗಡಿಯಾರವು 4 ಗಂಟೆಗೆ 12 ನಿಮಿಷ ತಡವಾಗಿದೆ. ಅದು ಪ್ರತಿ ಗಂಟೆಗೆ 48 ಸೆಕೆಂಡ್ಗಳನ್ನು ವೇಗವಾಗಿ ಚಲಿಸಿದರೆ ಅದು ಮತ್ತೆ ಸರಿಯಾದ ಸಮಯವನ್ನು ಯಾವಾಗ ತೋರಿಸುತ್ತದೆ? ಗಡಿಯಾರ ಮ್ಯಾಗ, ಎಸ್ಪೆಷಲಿ ಗಡಿಯಾರ ಮ್ಯಾಗ ಮೊದಲನೇ ಶಿಫ್ಟ್ನಾಗೂ 2 ಕ್ವಶನ್ ಕೇಳಿದಾರೆ ರೀಸನಿಂಗ್ನಾಗ. ಒಂದು ರೀಸನಿಂಗ್ನಾಗ, ಒಂದು ಮ್ಯಾಥ್ಸ್ನಾಗ. ರೀಸನಿಂಗ್ನಾಗ ಯಾವ ಥರಪ್ಪ ಅಂತಂದ್ರೆ ಡಿಗ್ರಿ ಅಥವಾ ಮ್ಯಾಥ್ಸ್ದಾಗ ಡಿಗ್ರಿ ಕೇಳ್ತಾರೆ. ಮತ್ತು ಇನ್ನೊಂದು ಥರ ಯಾವುದಪ್ಪ ಅಂತಂದ್ರೆ ಈಗ 10 ನಿಮಿಷಕ್ಕೆ 5 ಸೆಕೆಂಡ್ ಪಡ್ಕೊಳ್ಳೋದು ಅಥವಾ 20 ನಿಮಿಷಕ್ಕೆ 5 ಸೆಕೆಂಡ್ ನಿಧಾನವಾಗೋದು, ಈ ಥರ ಕ್ವಶನ್ ಕೂಡ ಕೇಳಕತ್ತಾರೆ. ಡಿಗ್ರಿ ಮ್ಯಾಗೂ ಆಯಿತು, ಈ ಥರನೂ ಆಯಿತು. ಸೊ ಮೊದಲನೇ ಶಿಫ್ಟು ಆಯಿತು, ಸೆಕೆಂಡ್ ಶಿಫ್ಟು, 3rd ಶಿಫ್ಟು, 3 ಶಿಫ್ಟ್ನಾಗ ಕ್ವಶನ್ ಕೇಳಿದ್ದಾರೆ ಗಡಿಯಾರ ಮ್ಯಾಗ. ಪ್ರತಿ ಶಿಫ್ಟ್ಗೂ ಒಂದು ಕ್ವಶನ್ ಫಿಕ್ಸ್ ಬರೋದಿತ್ತು. ಸೊ ಯಾರು ಸರ್ ಗಡಿಯಾರ ಬಗ್ಗೆ ಕ್ಲಾಸ್ ಬೆಸ್ಟ್ ಮಾಡಿದಾರಲ್ಲ, ಸೊ ಅವ್ರ ಕ್ಲಾಸ್ ನೀವು ಕೇಳ್ಕೊಂಡು ಎಕ್ಸಾಮ್ ಬರೆಯೋಕೆ ಹೋಗೋದು ಬೆಸ್ಟ್ ನನ್ನ ಪ್ರಕಾರ. ಓಕೆ, ನೆಕ್ಸ್ಟ್ ಕ್ವಶನ್ GK. ದಸರಾ ಹಬ್ಬವು ಪ್ರಾಥಮಿಕವಾಗಿ ಯಾವ ಪೌರಾಣಿಕ ಕಥೆಯ ವಿಜಯವನ್ನು ಸೂಚಿಸುತ್ತದೆ? ಯಾವಪ್ಪ ಅಂತಂದ್ರೆ ಭಗವಾನ್ ರಾಮನಿಂದ ರಾವಣನ ವಧೆ. ಓಕೆ, ಸೊ ಇದರ ಒಂದು ಸವಿ ನೆನಪಿಗಾಗಿ ನಾವು ಪ್ರತಿ ವರ್ಷ ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಓಕೆ, ನೆಕ್ಸ್ಟ್. ಶಾಂಘೈ ಸಹಕಾರ ಸಂಘಟನೆ, ಶಾಂಘೈ ಕೋಆಪರೇಟಿವ್ ಆರ್ಗನೈಸೇಷನ್ ಸ್ಥಾಪನೆ ಎಲ್ಲಿ ಆಯಿತು? ಸೊ ಇದು ಸುಮಾರು 2001ರಲ್ಲಿ ಚೀನಾದ ಶಾಂಘೈನಲ್ಲಿ ಸ್ಥಾಪನೆ ಆಗ್ತದೆ. ಕರೆಕ್ಟ್ ಆನ್ಸರು ಆಪ್ಷನ್ C, ಶಾಂಘೈ, ಚೀನಾ. ಓಕೆ, ನೆಕ್ಸ್ಟ್. ಇತ್ತೀಚೆಗೆ ಅಂದರೆ ಮೇ 25, 2025 ಪನಾಮ ಮತ್ತು ಅಮೇರಿಕ ಪ್ರವಾಸ ಕೈಗೊಂಡ ಸರ್ವಪಕ್ಷೀಯ ಸಂಸದೀಯ ನಿಯೋಗದ ನೇತೃತ್ವವನ್ನು ಯಾವ ಕಾಂಗ್ರೆಸ್ ನಾಯಕರು ವಹಿಸಿದ್ದರು? ಸೊ ಯಾರಪ್ಪ ಅಂತಂದ್ರೆ ಆಪ್ಷನ್ B, ಶಶಿ ತರೂರ್ ಅವರು ವಹಿಸಿದ್ರು. ಓಕೆ, ಇದು ಕರೆಂಟ್ ಅಫೇರ್ಸ್ ಮ್ಯಾಗ. ಸೊ ಸೆಕೆಂಡ್ ಶಿಫ್ಟಲ್ಲಿ ಕೂಡ
ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂತಂದರೆ ಒಂದು ಬಾಲ್ಯ ವಿವಾಹ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಭಾರತ ಮತ್ತು ಭೂತಾನ್ ಸಮಿಟ್ ಬಗ್ಗೆ ಒಂದು ಕೇಳಿದ್ದಾರೆ, ಒಂದು ಜಂಟಿ ಮಾತುಕತೆ, ಮತ್ತೊಂದು ಏನಪ್ಪ ಅಂತಂದ್ರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಒಂದು ಕೇಳಿದ್ದಾರೆ, ಯಾವ ದೇಶ ಫಸ್ಟ್ ಐತೆ ಅಂತೇಳಿ. ಸೊ ಅದನ್ನು ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಸ್ಟೆಪ್ನಲ್ಲಿ. ಅದು ಕ್ವಶನ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ, ಕೆಳಗಿನ ಯಾವ ವರ್ಷಗಳ ಜೋಡಿಯು ಒಂದೇ ಕ್ಯಾಲೆಂಡರನ್ನು ಹೊಂದಿರುತ್ತದೆ? ಯಾವುದಪ್ಪ ಅಂತಂದ್ರೆ ಆಪ್ಷನ್ ಎ 2011, 12. ಯಾಕಂದ್ರೆ 2011 ನೀವು 4ರಿಂದ ಭಾಗಲೇ ಮಾಡಿರಿ, ಎಷ್ಟು ಉಳಿತ ಶೇಷ? 4 5 20. ಓಕೆನಾ? ನೆಕ್ಸ್ಟು 4 2 8, ಶೇಷ 3 ಉಳಿಯಿತು. 3 ಉಳಿತತ್ತ ಅಂತಂದ್ರೆ ಅವಾಗ ನಾವು 11 ಆ್ಯಡ್ ಮಾಡ್ತೀವಿ. ಸೊ 2011ಕ್ಕೆ 11 ಆ್ಯಡ್ ಮಾಡಿದರೆ 2022 ಬರುತ್ತಲ್ಲ. ಸೊ ಅದು ಆಪ್ಷನ್ ಕರೆಕ್ಟ್. ನೆಕ್ಸ್ಟು, ಒಂದು ವಸ್ತುವಿನ ಮಾರಾಟ ಬೆಲೆ 2400 ಮತ್ತು ಗಳಿಸಿದ ಲಾಭ 20%. ವಸ್ತುವಿನ ಕ್ರಯ ಬೆಲೆಯನ್ನು ಕಂಡುಹಿಡಿಯಿರಿ. ಅಂದರೆ ಕಾಸ್ಟ್ ಪ್ರೈಸ್ ಅಥವಾ ಅಸಲಿ ಬೆಲೆ. ಈ 2400 ಏನಿದೆಯಲ್ಲ, ಇದರಲ್ಲಿ 20% ಐತಿ. ಹಂಗಾರೆ 2400ನ ಮೇಲಿಡ್ರಿ. ಇದರ ಮೌಲ್ಯ ಎಷ್ಟು? 100 + 20. ಅಂದರೆ 100 ಅನ್ನೋದು ಕಾಸ್ಟ್ ಪ್ರೈಸು ಪ್ಲಸ್ 20% ಲಾಭ. ಆಯಿತಾ? ನೆಕ್ಸ್ಟು ನಮಗೆ ಹೆಂಗೆ ಕೇಳಿದಾರು? ಕಾಸ್ಟ್ ಪ್ರೈಸ್ ಕೇಳಿದಾರೆ, ಅಂದರೆ ಅದು ಯಾವತ್ತು 100ಕ್ಕೆ ಸಮ ಇರ್ತೈತಿ. ಸೊ ಇಲ್ಲಿ ನೋಡ್ರಿ, 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್, 12 1 12 2 24. ಈ 0 ಇಲ್ಲಿ ತಗೋರಿ. 20 × 100 ಎಷ್ಟಾಗುತ್ತೆ? 2000. ಸೊ ಕರೆಕ್ಟ್ ಆನ್ಸರು ಆಪ್ಷನ್ ಬಿ 2000. ಸರ್ ಏನ್ರಿ ಎಷ್ಟು ಈಜಿ ಕ್ವಶನ್ ಕೇಳಕತ್ತಾರ ಪ್ರಾಫಿಟ್ ಆ್ಯಂಡ್ ಲಾಸ್ ಮ್ಯಾಗ, ನೀವು ಸುಳ್ಳು ಹೇಳ್ತೀರಿ ಅಂತ ಅನ್ನಕೋಗ್ಬೇಡ್ರಿ. ಹೌದು, ನಿನ್ನೆ ನನ್ನ ದೋಸ್ತ್ ಹೇಳಿದ ಪ್ರಕಾರ ಕ್ವಶನ್ ಭಾರಿ ಅಂದ್ರೆ ಭಾರಿ ಈಸಿ ಬರಕತ್ತಾವ. ಎಸ್ಪೆಷಲಿ ನಿನ್ನೆ ಸೆಕೆಂಡ್ ಶಿಫ್ಟ್ ಯಾರು ಎಕ್ಸಾಮ್ ಬರ್ದಿರಿ ಅವರಿಗೆ. ಆಯಿತಾ? ಸೊ ನೆಕ್ಸ್ಟು ಇದು ಹಿಂದಿ ಗ್ರಾಮರ್ ಕ್ವಶನ್. ಕೆಳಗಿನವುಗಳಲ್ಲಿ ಯಾವುದು ಕ್ಷತಿ? ಆ್ಯಕ್ಚುಲಿ ಅದು ಹೆಂಗೈತಪ್ಪ ಅಂತಂದ್ರೆ ಈ ಥರ ಇದೆ ಕ್ಷತಿ. ಸೊ ಇದು ತತ್ಸಮನ ತದ್ಭವ ಅಂತ ಕೇಳಿದಾರೆ, ದೇಶದ ಅಥವಾ ವಿದೇಶಜ. ಸೊ ಇದು ತತ್ಸಮ ಪದ. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಆಯತಾಕಾರದ ಗದ್ದೆಯ ವಿಸ್ತೀರ್ಣ ಅಥವಾ ಫ್ಲ್ಯಾಟ್ ವಿಸ್ತೀರ್ಣ 120 ಚದರ ಮೀಟರ್ ಮತ್ತು ಅದರ ಕರ್ಣದ ಉದ್ದ 17 ಮೀಟರ್. ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಮೆನ್ಸುರೇಷನ್ ಮ್ಯಾಗ ಪ್ರತಿ ಶಿಫ್ಟ್ಗೂ 2ರಿಂದ 3 ಕ್ವಶನ್ ಬರಕತ್ತಾವ. 2ರಿಂದ 3 ಕ್ವಶನ್. ಅದರಾಗೂ ಏನಪ್ಪ ಅಂದ್ರೆ ಸಮಚತುರ್ಭುಜ ಆಗಿರ್ಬೋದು, ಇನ್ನೊಂದು ಶಂಕು ಮತ್ತು ಸಿಲಿಂಡರ್. ಓಕೆ, ಈ ಥರ ಮೆನ್ಸುರೇಷನ್ ಮ್ಯಾಗ ಕ್ವಶನ್ ಬರಕತ್ತಾವ. ನೆಕ್ಸ್ಟು, ಸೊ ಇದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಸಿ. ಸೊ ಯಾವ ಥರ ಅಂತ ನೀವು ಸಾಲ್ವ್ ಮಾಡಿರಿ. ಓಕೆ, ನೆಕ್ಸ್ಟ್. ಸೊ ಇದು ಕೂಡ ಹಿಂದಿ ಗ್ರಾಮರ್. ಕೃತಿ ಕೆಳಗಿನವುಗಳಲ್ಲಿ ಯಾವ ರೀತಿಯ ಪದವಾಗಿದೆ? ಇದು ಕೂಡ ತತ್ಸಮ ಪದ. ಓಕೆ, ನೆಕ್ಸ್ಟ್. XYZ ಒಂದು ಕೆಲಸವನ್ನು ಕ್ರಮವಾಗಿ 10, 15, 30 ದಿನಗಳಲ್ಲಿ ಮಾಡಬಲ್ಲರು. ಅವರು ಒಟ್ಟಾಗಿ ಕೆಲಸವನ್ನು ಪೂರ್ಣಗೊಳಿಸಿದರೆ ಮತ್ತು Xಗೆ 8000 ಸಿಕ್ಕರೆ Y ಮತ್ತು Z ಒಟ್ಟಿಗೆ ಎಷ್ಟು ಹಣವನ್ನು ಪಡೆಯುತ್ತಾರೆ? ಸೊ ಇದು ಒಂಥರ ಪಾಲುದಾರಿಕೆ ಅಂತಾರಲ್ಲ, ಆ ಬೇಸ್ ಕ್ವಶನ್, ಪಾರ್ಟ್ನರ್ಶಿಪ್. ಸೊ ಇದನ್ನ ಯಾವ್ದಾರ ಸಾಲ್ವ್ ಮಾಡಬೇಕಪ್ಪ ಅಂತಂದ್ರೆ, ಸೊ ಫಸ್ಟ್ ನೀವು ಅವ್ರದ್ದು LCM ತಗೋರಿ. ಏನ X Y Z. X ಅವರು 10 ದಿನ, Y ಅವರು 15 ದಿನ, Z ಅವರು 30 ದಿನ. LCM ಎಷ್ಟಾಗುತ್ತೆ? 30 ಆಗುತ್ತೆ. 10 2 10 3 15 2 31. ಆಯಿತಾ? ಈಗ X ಅವರಿಗೆ 8000 ಸಿಕ್ಕಿದೆ, Y ಮತ್ತು Z ಅವರಿಗೆ
ಎಷ್ಟು ಹಣ ಸಿಗುತ್ತದೆ? ಎಕ್ಸ್ ಅವರಿಗೆ ನೋಡ್ರಿ ಇಲ್ಲಿ 8,000 ಸಿಕ್ಕಿದೆ. ಇದು 3ರ ವ್ಯಾಲ್ಯೂ. ಹಂಗಾರೆ ವಾಯ್ ಮತ್ತು ಜೆಡ್ ಅವ್ರದ್ದು ಎಷ್ಟಿತ್ತು ಎಫಿಷಿಯನ್ಸಿ ಇಬ್ಬರದು ಕೂಡಿ ಅಂದರೆ 15 2 30 30 1 30 2 + 1 ಅದು 3 ಆಗುತ್ತೆ. ಅಂದರೆ ಎಕ್ಸ್ ಅವ್ರು ಎಷ್ಟು ಕೆಲಸ ಮಾಡಕತ್ತಾರಲ್ಲ ಅಷ್ಟೇ ಕೆಲಸವನ್ನು ವಾಯ್ ಮತ್ತು ಜೆಡ್ ಅವರು ಇಬ್ಬರು ಕೂಡಿ ಮಾಡಕತ್ತಾರೆ. ಸೊ ಅವ್ರಿಗೂ ಅಷ್ಟು ಸಿಗಬೇಕು. ಎಕ್ಸ್ ಅವರು ಒಬ್ಬರೇ 3 ದಿನ ಕೆಲಸ ಮಾಡ್ರೆ ವಾಯ್ ಮತ್ತು ಜೆಡ್ ಅವರು ಇಬ್ಬರು ಕೂಡಿಕೊಂಡು 3 ದಿನ ಕೆಲಸ ಮಾಡ್ತಾರೆ. ಸೊ ಅವರಿಗೂ ಕೂಡ 8,000 ಸಿಗುತ್ತೆ. ಸೊ 3 ಕ್ಯಾನ್ಸಲ್ ಎಷ್ಟು ಸಿಗುತ್ತೆ? 8,000 ಸಿಗುತ್ತೆ. ಅಕಸ್ಮಾತ್ ಏನಾದರೂ ವಾಯ್ದೊಬ್ಬರದೇ ಕೇಳಿದರೆ ವಾಯ್ದು ಎಷ್ಟಾಗುತ್ತೆ? ಎಫಿಷಿಯನ್ಸಿ 2 ಆಗುತ್ತೆ. ಅವಾಗ ನೀವು ಇಲ್ಲಿ 2 ಇಟ್ಟು ಲೆಕ್ಕ ಮಾಡೋದು. ಯಾವುದಪ್ಪ ಅಂದರೆ 8,000 2 16,000 16,000ನ ಡಿವೈಡೆಡ್ ಬೈ 3 ಮಾಡೋದು. ಓಕೆ, ಸೊ ಈ ಥರ ಪಾಲ್ದರ್ಕಿ ಕ್ವಶನ್ ಬಂದೈತಿ. ಸೊ ಪಾರ್ಟ್ನರ್ಶಿಪ್ ಕ್ವಶನ್ನು ಸೆಕೆಂಡ್ ಶಿಫ್ಟ್ನಾಗ ಬಂದಿಲ್ಲ. ಓಕೆ, ಸೆಕೆಂಡ್ ಶಿಫ್ಟ್ನಾಗ ವರ್ಕ್ ಆ್ಯಂಡ್ ಟೈಮ್ ಕ್ವಶನ್ ಬಂದವು, ಈಸಿ ಅದಾವೆ, ತೋರಿಸಿ ನಿಮ್ಗೆ ಆಮೇಲೆ. ಸೊ ನೆಕ್ಸ್ಟ್, ಅತ್ಯಂತ ಸುರಕ್ಷಿತ ಸಾಕೆಟ್ ಎಷ್ಟು ಆಂಪಿಯರ್ ಆಗಿರುತ್ತದೆ? ಅಂದರೆ ಇಂಡಕ್ಷನ್ ಕುಕ್ಕರ್ ಅಥವಾ ಫ್ರಿಜ್ ನಡೆಸೋಕೆ ಅತ್ಯಂತ ಸುರಕ್ಷಿತ ಸಾಕೆಟ್ ಎಷ್ಟು ಆಂಪಿಯರ್ ಆಗಿರ್ತದೆ? ಎಷ್ಟು ಆಂಪಿಯರ್ಪ್ಪ ಅಂತಂದ್ರೆ 15 ಆಂಪಿಯರ್ನಿಂದ 16 ಆಂಪಿಯರ್ ಆಗಿರ್ತದೆ. ಓಕೆ, ನೆಕ್ಸ್ಟ್, 2012ರ ಬೇಸಿಗೆ ಒಲಿಂಪಿಕ್ಸನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು? ಯಾವ ನಗರಪ್ಪ ಅಂತಂದ್ರೆ ಲಂಡನ್ ನಗರ. 2012 ಲಂಡನ್ ಆದರೆ 2016 ರಿಯೋ, 2020 ಟೋಕಿಯೋ, ಅದೇ ರೀತಿ 2024 ಪ್ಯಾರಿಸ್. ಹಾಗಾದ್ರೆ ನೀವು ಆನ್ಸರ್ ಮಾಡಿರಿ. ನೆಕ್ಸ್ಟ್ ಒಲಿಂಪಿಕ್ 2028 ನಡೆಯುತ್ತಲ್ಲ, ಸೊ ಇದರ ಹೋಸ್ಟ್ ನೇಷನ್ ಯಾವುದು? ನೀವು ಕಮೆಂಟ್ ಮಾಡಿರಿ. ಓಕೆ, ನೆಕ್ಸ್ಟ್, ಸಿ.ನ ಸ್ವದೇಶಿ 5G ಕೋರ್ ಮತ್ತು ರೇಡಿಯೋ ತಂತ್ರಜ್ಞಾನವನ್ನು ಪ್ರಾಥಮಿಕವಾಗಿ ಎಲ್ಲಿ ಅಭಿವೃದ್ಧಿಪಡಿಸಲಾಗಿದೆ? ಎಲ್ಲಿಪ್ಪ ಅಂತಂದರೆ ನವದೆಹಲಿ ಮತ್ತು ಬೆಂಗಳೂರಿನ ಸಿ. ಆವರಣಗಳಲ್ಲಿ. ನೆಕ್ಸ್ಟ್ ಕ್ವಶನ್, S-400 ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಯಾವ ದೇಶಪ್ಪ ಅಂದ್ರೆ ರಷ್ಯಾ ದೇಶ ಅಭಿವೃದ್ಧಿಪಡಿಸಿದೆ. ಇದಕ್ಕೆ S-400 ಅಂತ ಕರೀತಾರೆ. S-400. ಎಸ್ ಅಂದ್ರೆ ಏನಪ್ಪ ಅಂತಂದ್ರೆ ಎಸ್ ಮೀನ್ಸ್ ಸುದರ್ಶನ್. ಸೊ ಇದರ ಬಳಕೆಯನ್ನು ನಾವು ಕಳೆದ ಬಾರಿ ಮೇ 7ರಂದು ನಡೆದಂತಹ ಆಪರೇಷನ್ ಸಿಂಧೂರ್ನಲ್ಲಿ ಇದರ ಒಂದು ಅವಶ್ಯಕತೆ ನಮಗೆ ಅವತ್ತು ನಿಜವಾಗಿ ಗೊತ್ತಾಗುತ್ತೆ ಆ್ಯಕ್ಚುಲಿ. ಆಯಿತಾ? ನೆಕ್ಸ್ಟ್ ಕ್ವಶನ್, ಸತ್ರಿಯ ನೃತ್ಯಕ್ಕೆ ಸಂಗೀತ ನಾಟಕ ಅಕಾಡೆಮಿಯ ಯಾವ ವರ್ಷ ಶಾಸ್ತ್ರೀಯ ನೃತ್ಯದ ಮಾನ್ಯತೆಯನ್ನು ನೀಡಿತು? ಯಾವ ವರ್ಷಪ್ಪ ಅಂತಂದ್ರೆ ಆಪ್ಷನ್ ಸಿ 2000 ನವೆಂಬರ್ 15ರಂದು. ಓಕೆ, ನೆಕ್ಸ್ಟ್, ತಮ್ಮ ಶಾಸನಗಳಲ್ಲಿ ಪುರುಷನಂತೆ ನಟಿಸಿ ತಮ್ಮ ಹೆಸರನ್ನು ರುದ್ರದೇವ ಎಂದು ಬದಲಾಯಿಸಿಕೊಂಡ ರಾಣಿ ಯಾರು? ಸಿ ಯಾರಪ್ಪ ಅಂತಂದ್ರೆ ರಾಣಿ ರುದ್ರಮಾದೇವಿ. ಇದಾ? ಸೊ ನೆಕ್ಸ್ಟ್ SSCGD 9th ಮೇ ನಿನ್ನೆ ನಡೆದಂತಹ ಸೆಕೆಂಡ್ ಮತ್ತು ಥರ್ಡ್ ಶಿಫ್ಟ್ GK ಕ್ವಶನ್ಸ್ ಅದಾವೆ. ಭಗೋರಿಯಾ ನೃತ್ಯ ಮತ್ತು ಹಬ್ಬವನ್ನು ಮಧ್ಯಪ್ರದೇಶದ ಯಾವ ಪ್ರಮುಖ ಬುಡಕಟ್ಟು ಸಮುದಾಯವು ಆಚರಣೆ ಮಾಡುತ್ತದೆ? ಯಾವಪ್ಪ ಅಂತಂದ್ರೆ ಬಿಲ್ಲರು. ಓಕೆ, ನೆಕ್ಸ್ಟ್, ಭಾರತದ ಯಾವ ರಾಜ್ಯದಲ್ಲಿ ದ್ವಿಸದನ ವ್ಯವಸ್ಥೆ ಇದೆ? ದ್ವಿಸದನಪ್ಪ ಅಂತಂದ್ರೆ ಈಗ ಯಾವ ರೀತಿ ಕೇಂದ್ರದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಇರುತ್ತಲ್ಲ, ಸೊ ಅದೇ ರೀತಿ ಆಯಾ ರಾಜ್ಯಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡೂ ಇದ್ದಂತಹ ಒಂದು ಶಾಸಕಾಂಗವನ್ನು ನಾವು ದ್ವಿಸದನ ಅಂತ ಕರಿತೀವಿ. ಸೊ ದ್ವಿಸದನವನ್ನು ಒಳಗೊಂಡಂತಹ ರಾಜ್ಯಗಳ ಸಂಖ್ಯೆ ಎಷ್ಟದವಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಕೇವಲ 6 ಅದಾವೆ. ಎಷ್ಟದವು? 6 ಅದಾವೆ.
ಆರು ಯಾವಪ್ಪ ಅಂತಂದ್ರೆ ಮೊದಲನೇದು ಬಿಹಾರ, ಸೆಕೆಂಡು ಯು ಪಿ, ಅದಾದಮೇಲೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಇನ್ನೊಂದು ಮಹಾರಾಷ್ಟ್ರ. ಸೊ ಈ 6 ರಾಜ್ಯಗಳು ಮಾತ್ರ ವಿಧಾನಸಭೆಯನ್ನು ಒಳಗೊಂಡವ ಮತ್ತು ವಿಧಾನ ಪರಿಷತ್ತನ್ನು ಒಳಗೊಂಡವ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಬಿಹಾರ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತೀಯ ಸಂವಿಧಾನದಲ್ಲಿನ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಯಾವ ದೇಶಪ್ಪ ಅಂತಂದ್ರೆ ಐರಿಷ್ ಅಥವಾ ಐರ್ಲೆಂಡ್ ದೇಶ. ಜರ್ಮನಿಯಿಂದ ತುರ್ತು ಪರಿಸ್ಥಿತಿಯನ್ನು ಎರವಲು ಪಡಿತೀವಿ. ಕೆನಡಾದಿಂದ ಸಂಯುಕ್ತ ಕೇಂದ್ರ ಸರ್ಕಾರವನ್ನು ನಾವು ಎರವಲು ಪಡಿತೀವಿ. ಇನ್ನು ಸೋವಿಯತ್ ಒಕ್ಕೂಟ ಅಂದರೆ ಯಾವ ದೇಶ? ಮೇ ಬಿ ರಷ್ಯಾ ಅಂತ ಅನ್ಕೋತೀನಿ. ಸೊ ರಷ್ಯಾದಿಂದ ನಾವು ಏನು ಪಡಿತೀವಿ ಎರವಲು? ಫಂಡಮೆಂಟಲ್ ಡ್ಯೂಟೀಸ್, ಹೌದಾ, ಮೂಲಭೂತ ಕರ್ತವ್ಯಗಳು. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದನ್ನು 2025ರಲ್ಲಿ ಭಾರತದ 56ನೇ ಹುಲಿ ಮೀಸಲು ಪ್ರದೇಶವನ್ನಾಗಿ ಘೋಷಿಸಲಾಯಿತು? ಸೊ ಇದು ಕರೆಂಟ್ ಅಫೇರ್ಸು. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಛತ್ತೀಸ್ಗಢನಲ್ಲಿ ಕಂಡುಬರುವ ಗುರು ಘಾಸಿದಾಸ್ ಮತ್ತು ತಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್. ಓಕೆ, ನೆಕ್ಸ್ಟ್, ಮಾನವ ಮೆದುಳಿನ ಯಾವ ಭಾಗವು ಸ್ವೇಚ್ಛಾ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಸಂಕೇತಗಳನ್ನು ಕಳುಹಿಸುತ್ತದೆ? ಐ ಥಿಂಕ್ ಈ ಕ್ವಶನ್ ಈ ಥರ ಬಂದಿರಲಿಲ್ಲ. ನಮ್ಮ ದೋಸ್ತ ಹೇಳಿದ ಪ್ರಕಾರ, ನಮ್ಮ ಕ್ಲೋಸ್ ಫ್ರೆಂಡ್ ಹೇಳಿದ ಪ್ರಕಾರ ಯಾವ ಥರ ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ ಹಾರ್ಮೋನ್ ಬಗ್ಗೆ, ಅಂದರೆ ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸಲು ಪ್ರಚೋದನೆ ನೀಡ್ತಕ್ಕಂಥ ಗ್ರಂಥಿ ಯಾವ ಗ್ರಂಥಿ ಮೆದುಳಿನಲ್ಲಿ ಇದೆ ಅಂತ ಕೇಳಿದರು. ಸೊ ಅದು ಕರೆಕ್ಟ್ ಆನ್ಸರು ಪಿಟ್ಯೂಟರಿ ಗ್ರಂಥಿ. ಓಕೆ, ಆ ಒಂದು ಕ್ವಶನ್ನ ಈ ಥರ ಅದು ಟೈಪ್ ಆಗಿದೆ, ಕ್ಷಮೆ ಇರಲಿ. ಕ್ವಶನ್ ಮಾತ್ರ ಇದೇ ಥರ ಇತ್ತು. ಯಾವ ಒಂದು ಗ್ರಂಥಿ, ಮೆದುಳಿನಲ್ಲಿರುವ ಗ್ರಂಥಿ ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸಲು ಪ್ರಚೋದನೆ ನೀಡ್ತದೆ? ಓಕೆ, ಪಿಟ್ಯೂಟರಿ ಗ್ರಂಥಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳ ವಿರುದ್ಧ ಮಹಾಭಿಯೋಗ ಪ್ರಸ್ತಾವನೆಯನ್ನು ಪ್ರಾರಂಭಿಸಲು ಸಭೆಯ ಎಷ್ಟು ಸದಸ್ಯರು ಆ ಒಂದು ನೋಟಿಸ್ಗೆ ಸಹಿ ಹಾಕಬೇಕು? ಸೊ ಸಂವಿಧಾನದ 61ನೇ ವಿಧಿ ಪ್ರಕಾರ ನಾವು ರಾಷ್ಟ್ರಪತಿಯನ್ನು ಮಹಾಭಿಯೋಗ ಮಾಡ್ತೀವಿ. ಸೊ ಇದನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಿಂದ ನಾವು ಎರವಲು ಪಡೆದಿದ್ದೀವಿ. ಓಕೆ, ಸೊ ಎಷ್ಟು ಜನರ ಸಹಿ ಬೇಕಪ್ಪ ಅಂತಂದ್ರೆ 1/4 ಅಷ್ಟು ಸದಸ್ಯರು ಸಹಿ ಬೇಕು ಒಬ್ಬ ರಾಷ್ಟ್ರಪತಿಯನ್ನು ಮಹಾಭಿಯೋಗ ಮಾಡಲು. ಓಕೆ, ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್, ಸಿಂಧೂ ನಾಗರಿಕತೆಯ ಸಮಯದಲ್ಲಿ ಕಂಚಿನ ನರ್ತಕಿಯ ಪ್ರತಿಮೆ ಎಲ್ಲಿ ಕಂಡು ಬಂದಿದೆ? ಎಲ್ಲಿಪ್ಪ ಅಂತಂದ್ರೆ ಆಪ್ಷನ್ ಸಿ ಮೊಹೆಂಜೊದಾರೋ. ಹೌದಾ? ಸೊ ಇದನ್ನು ಮೊಹೆಂಜೊದಾರೋವನ್ನು ಯಾರು ಕಂಡು ಹಿಡಿತಾರೆ? RD ಬ್ಯಾನರ್ಜಿ ಅವರ? ಕಮೆಂಟ್ ಮಾಡಿರಿ. RD ಬ್ಯಾನರ್ಜಿನ ಅಥವಾ ದಯಾರಾಮ್ ಸಹಾನಿ ಅವರ? ಸೊ ಯಾರು ನೀವು ಕಮೆಂಟ್ ಮಾಡಿರಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಲಾರು ಕಾಜ್ ಹಬ್ಬವನ್ನು ಪ್ರಮುಖವಾಗಿ ಯಾವ ಬುಡಕಟ್ಟು ಸಮುದಾಯವು ಆಚರಣೆ ಮಾಡುತ್ತದೆ? ಯಾವ ಸಮುದಾಯಪ್ಪ ಅಂತಂದ್ರೆ ಗೋಂಡ್ ಸಮುದಾಯ. ಎಸ್. ನೆಕ್ಸ್ಟ್, ಭಾರತದಲ್ಲಿ ಹಸಿರು ಕ್ರಾಂತಿಯ ಮುಖ್ಯ ಪರಿಣಾಮವು ಕೆಳಗಿನ ಯಾವ ಬೆಳೆಗಳ ಮೇಲೆ ಉತ್ಪಾದನೆಯಲ್ಲಿ ಕಂಡುಬಂದಿತು? ಯಾವ ಬೆಳೆ ಅಂತಂದ್ರೆ ಆಪ್ಷನ್ ಬಿ ಗೋಧಿ ಮತ್ತು ಅಕ್ಕಿ ಮೇಲೆ ಆ ಒಂದು ಪ್ರಯೋಗನ ಮಾಡ್ತಾರೆ. ಹಸಿರು ಕ್ರಾಂತಿ ಅಂತ ಬಂದಾಗ ಒಂದು ಕೋಡ್ ನೆನ್ಬಿಡ್ರಿ ನೀವು, ಏನಪ್ಪ ಅಂತಂದ್ರೆ 2-2-2. ಮೊದಲನೇ 2 ಏನಪ್ಪ ಅಂತಂದ್ರೆ ಹಸಿರು ಕ್ರಾಂತಿಯ ಪಿತಾಮಹರು. ಒಬ್ಬರು ನಾರ್ಮನ್ ಬೋರ್ಲಾಂಗ, ಇನ್ನೊಬ್ಬರು MS ಸ್ವಾಮಿನಾಥನ್.
ಸೊ ಎರಡನೇ ಟು ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಯಾವ ಎರಡು ರಾಜ್ಯದಲ್ಲಿ ಇದನ್ನ ಪ್ರಯೋಗ ಮಾಡಿರು? ಒಂದು ಪಂಜಾಬ, ಇನ್ನೊಂದು ಹರಿಯಾಣ. ಹೌದಾ? ಸೊ ಇನ್ನು ಈ ಎರಡು ಏನಪ್ಪ ಅಂತಂದ್ರೆ ಯಾವ ತಳಿಯ ಮೇಲೆ ಪ್ರಯೋಗ ಮಾಡಿರು? ಒಂದು ಅಕ್ಕಿ, ಇನ್ನೊಂದು ಗೋಧಿ. ಓಕೆ, ನೆಕ್ಸ್ಟ್ ವೈಯಕ್ತಿಕ ವಿಲೇವಾರಿ ಆದಾಯ ಅಥವಾ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಸೂತ್ರಗಳಲ್ಲಿ ಯಾವುದು ಸರಿಯಾಗಿದೆ? ಯಾವುದಪ್ಪ ಅಂತಂದ್ರೆ ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್ ಮತ್ತು ಡೈರೆಕ್ಟ್ ಟ್ಯಾಕ್ಸಸ್ ಮೈನಸ್ ಡೈರೆಕ್ಟ್ ಟ್ಯಾಕ್ಸಸ್. ಇದರಿಂಬಲ್ಲಿ ಇನ್ನೊಂದು ಕಂಟೆಂಟ್ ಇತ್ತು, ಏನಪ್ಪ ಅಂದ್ರೆ ನೆಕ್ಸ್ಟು ತೆರಿಗೆಯೇತರ ವೆಚ್ಚಗಳಂತಲೂ ಕೊಟ್ಟಿದ್ರು ಕೂಡ, ತೆರಿಗೆಯೇತರ ವೆಚ್ಚ. ಓಕೆ, ನೆಕ್ಸ್ಟ್ ಇದು ಟಿಪ್ಪಣಿ ಅಲ್ಲ, ಟಿಪ್ಪಾಣಿ. ಟಿಪ್ಪಾಣಿ ಯಾವ ಭಾರತೀಯ ರಾಜ್ಯದ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ? ಯಾವ ರಾಜ್ಯಪ್ಪ ಅಂತಂದ್ರೆ ಇದು ಗುಜರಾತ್. ಗುಜರಾತ್ ರಾಜ್ಯದ ಜಾನಪದ ನೃತ್ಯ. ರಾಜಸ್ಥಾನದ್ದು ಕಾಲಬೇಲಿ ಅಂತ ನೋಡ್ತೀವಿ, ಮಹಾರಾಷ್ಟ್ರದ್ದು ಲಾವಣಿ, ತಮಾಷಾ, ಕೋಲಿ ಅಂತ ನೋಡ್ತೀವಿ, ಪಂಜಾಬ್ದು ಭಾಂಗ್ರಾ, ಗಿದ್ದ ಅನ್ನೋ ಜನಪದ ನೃತ್ಯವನ್ನು ಕಾಣ್ತೀವಿ. ಓಕೆ, ನೆಕ್ಸ್ಟ್ ಸೊ ಸೆಕೆಂಡ್ ಶಿಫ್ಟ್ನಲ್ಲಿ ಇವಷ್ಟೇ ಕ್ವಶನ್ ಅಲ್ಲ, ಇನ್ನೂ ಕೆಲವೊಂದಿಷ್ಟು ಕ್ವಶನ್ಗಳು ನೆನಪದಾವ. ಸೊ ಅದನ್ನು ನಾನಿಲ್ಲಿ ಟೈಪ್ ಮಾಡಿ ಹಾಕಿಲ್ಲ, ಯಾಕಪ್ಪ ಅಂತಂದ್ರೆ ಕ್ವಶನ್ ಕಂಪ್ಲೀಟ್ಲಿ ಗೊತ್ತದಾವ, ಅದರ ಆಪ್ಷನ್ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ. ಸೊ ಯಾವ ಕ್ವಶನ್ ಅಂತ ನಾನು ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡ್ರಿ ಒಂದೊಂದು. ಯಾವ ಕ್ವಶನ್ಪ ಅಂತಂದ್ರೆ ಈಗ ಒಂದೇನೋ ಶಾಲಾ ಭೋಗ ಅಂತ ಕೊಟ್ಟಿದ್ರು, ಏನು ಶಾಲಾ ಭೋಗ ಅಂದರೆ ಏನ ಮತ್ತು ದೇವದಾನ. ಸೊ ಇವು ಕ್ವಶನ್ಗಳು ಬಂದಿದ್ದು. ಇದರ ಮುಂದೆ ಇದರ ಅರ್ಥವನ್ನು ಕೊಟ್ಟಿದ್ದರು, ಇದರ ಮುಂದೆ ಇದರ ಅರ್ಥವನ್ನು ಕೊಟ್ಟಿದ್ದರು. ಆಪ್ಷನ್ನಾಗ ಯಾವ ಥರಪ್ಪ ಆನ್ಸರ್ ಇದಪ್ಪ ಅಂತಂದ್ರೆ 1 ಮತ್ತು 2 ಎರಡೂ ಸರಿ, 1 ಮಾತ್ರ ಸರಿ, 2 ಮಾತ್ರ ಸರಿ, 2 ತಪ್ಪು. ಸೊ ಈ ಥರ ಒಂದು ಕ್ವಶನ್ ಬಂದಿತ್ತು. ಆಯಿತಾ? ಇನ್ನು ನೆಕ್ಸ್ಟು AQI ಏರ್ ಕ್ವಾಲಿಟಿ ಇಂಡೆಕ್ಸ್ನಾಗ ಯಾವ ದೇಶ ಪ್ರಥಮ ಸ್ಥಾನ ಪಡೆದೈತಿ? ಆಪ್ಷನ್ನಾಗ ಏನಿತ್ತಪ್ಪ ಅಂತಂದ್ರೆ ಫಿನ್ಲ್ಯಾಂಡ್, ಸ್ವೀಡನ್ನ, USA, ಮತ್ತೊಂದು ಯಾವುದೋ ನೇಷನ್ ಇತ್ತು. 2 ಕ್ವಶನ್ ಆಯಿತಾ? ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಈಗ ಇದರಲ್ಲಿ ಯಾವುದು ಇನ್ನೊಂದು ಯಾವುದಪ್ಪ ಅಂತಂದ್ರೆ ಸೈನ್ಸ್ ಮ್ಯಾಗಿತ್ತು. ಏನಂದ್ರೆ ಈ ಕೆಳಗಿನ ಯಾವುದನ್ನು ನಾವು ಅಲ್ಟ್ರಾಸೌಂಡ್ ಅಂದರೆ ಶ್ರವಣಾತೀತ ಅಲ್ಟ್ರಾಸೌಂಡ್ ತರಂಗಗಳ ಮೂಲಕ ಚಿತ್ರಿಸಬಹುದು? ಸೊ ತಳಗೆ ಎರಡು ಏನಿದಪ್ಪ ಅಂತಂದ್ರೆ 2 ಹೇಳಿಕೆ ಕೊಟ್ಟರು. ಮೊದಲನೇದು ಲಿವರ್ ಅಥವಾ ಯಕೃತ್ತು, ಲಿವರು. ಎರಡನೇದು ಪಿತ್ತಕೋಶ ಅಂತ. ಸೊ ಈ ಎರಡುಗಳಲ್ಲಿ ನಾವು ಯಾವುದನ್ನು ಅಲ್ಟ್ರಾಸೌಂಡ್ ಮುಖಾಂತರ ಚಿತ್ರಿಸಬಹುದು? ಆಪ್ಷನ್ ಯಾವ ಥರ ಇದ್ದಪ್ಪ ಅಂತಂದ್ರೆ 1 ಮತ್ತು 2, 1 ಮಾತ್ರ, 2 ಮಾತ್ರ, 2 ಅಲ್ಲ. ಸೊ ಈ ಥರ ಆಪ್ಷನ್ ಕೊಟ್ಟಿದ್ದರು. ಓಕೆ, ಸೊ ಇನ್ನು ನೆಕ್ಸ್ಟ್ 3ನೇ ಶಿಫ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲಿಂದ 3ನೇ ಶಿಫ್ಟ್ ಕ್ವಶನ್ ಸ್ಟಾರ್ಟ್. ಇಲ್ಲಿಂತಂದ್ರೆ ಈ ಟಿಪ್ಪಾಣಿ ಅಂದ್ರೆ ಇದು 3ನೇ ಶಿಫ್ಟ್ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ: ಭೂಮಿಯ ವಾತಾವರಣದಲ್ಲಿ ಆರ್ಗಾನ್ ಅನಿಲದ ಅಂದಾಜು ಶೇಕಡಾವಾರ ಎಷ್ಟಪ್ಪ ಅಂತಂದ್ರೆ ಆಪ್ಷನ್ ಬಿ 0.93. 78% ಇದೆಯಲ್ಲ ಅದು ನೈಟ್ರೋಜನ್ನು, 21% ಆಕ್ಸಿಜನ್ನು, ಸೊ 0.93 ಆರ್ಗನ್ನು ಹಾಗೂ 0.03 ಕಾರ್ಬನ್ ಡೈಆಕ್ಸೈಡ್. ಓಕೆ, ನೆಕ್ಸ್ಟ್ ಅಕ್ಬರ್ನ ಕಂದಾಯ ಮಂತ್ರಿ ಅಥವಾ ಕಂದಾಯ ಸಚಿವ ಯಾರಪ್ಪ ಅಂತಂದ್ರೆ ರಾಜಾ ತೋದರಮಲ್ಲ ಅವರು. ಆ್ಯಕ್ಚುಲಿ ರಾಜಾ ತೋದರಮಲ್ಲ, ಅದು ಟೋಡರ್ಮಲ್ಲ ಆಗಿತ್ತಲ್ಲ, ಅವರು ತೋದರಮಲ್ಲ. ಓಕೆ, ನೆಕ್ಸ್ಟ್ ಇದು ಕ್ವಶನ್ ಏನಪ್ಪ ಅಂತ ಇತ್ತಂದ್ರೆ ಟೈಪ್ ಆಗಿಲ್ಲಿದ್ದು
ಭಾರತದ ಮೊದಲ ಬಾಹ್ಯಾಕಾಶಯಾನಿ ಯಾರಂತ ಕೇಳಿದರು. ಅಂದರೆ ಬಾಹ್ಯಾಕಾಶಯಾನಿ ಆದಂತಹ ರಾಕೇಶ್ ಶರ್ಮಾ ಯಾವ ದಿನಾಂಕದಂದು ಬಾಹ್ಯಾಕಾಶಯಾನ ಆರಂಭ ಮಾಡಿದರು? ಯಾರು? ರಾಕೇಶ್ ಶರ್ಮಾ ಅವರು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಏಪ್ರಿಲ್ 3, 1984ರಂದು. ಓಕೆ, ನೆಕ್ಸ್ಟ್, ಭಾರತದ ಯಾವ ನಗರದಲ್ಲಿ ಪ್ರಸಿದ್ಧ ರಥಯಾತ್ರೆ ಹಬ್ಬವನ್ನು ಪ್ರಾಥಮಿಕವಾಗಿ ಆಚರಿಸಲಾಗುತ್ತದೆ? ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಪೂಡಿ, ಒಡಿಶಾದಲ್ಲಿ. ಓಕೆ, ನೆಕ್ಸ್ಟ್, ವಿಶ್ವದ ಅತಿ ದೊಡ್ಡ ಹಿಮನದಿ ಯಾವುದು? ಯಾವುದಪ್ಪ ಅಂತಂದ್ರೆ ಲ್ಯಾಂಬರ್ಟ್ ಹಿಮನದಿ. ಲ್ಯಾಂಬರ್ಟ್ ಇದು ಅಂಟಾರ್ಕ್ಟಿಕಾ ಖಂಡದಲ್ಲಿ ಕಂಡುಬರ್ತದೆ. ಇನ್ನು ಭಾರತದ ಅತಿ ದೊಡ್ಡ ಹಿಮನದಿ ಯಾವುದಂತ ಕೇಳಿದರೆ ಸಿಯಾಚಿನ್. ಓಕೆ, ನೆಕ್ಸ್ಟ್, ವಿದ್ಯುತ್ ಚುಂಬಕದಲ್ಲಿ ವಿದ್ಯುತ್ ಪ್ರವಾಹವನ್ನು ಹರಿಸಿದಾಗ ಇದು ಕಬ್ಬಿಣದ ಪಟ್ಟಿಯನ್ನು ತನ್ನತ್ತ ಆಕರ್ಷಿಸುತ್ತದೆ. ಈ ಪ್ರಕ್ರಿಯೆಯು ಯಾವ ಪರಿಣಾಮವನ್ನು ಆಧರಿಸಿದೆ? ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಪ್ರವಾಹದ ಕಾಂತೀಯ ಪರಿಣಾಮ. ಓಕೆ, ನೆಕ್ಸ್ಟು, 2026ರ ಹೊತ್ತಿಗೆ ಯೂಟ್ಯೂಬ್ನ CEO ಆಗಿ ಸೇವೆ ಸಲ್ಲಿಸುತ್ತಿರುವ ಭಾರತೀಯ ಮತ್ತು ಅಮೇರಿಕನ್ ಕಾರ್ಯನಿರ್ವಾಹಕರು ಯಾರು? ಯಾರಪ್ಪ ಅಂತಂದರೆ ಆಪ್ಷನ್ ಬಿ, ನೀಲಮೋಹನ್. ಓಕೆ, ನೆಕ್ಸ್ಟು, ಒಂದು ಗಡಿಯಾರವನ್ನು ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ಹೊಂದಿಸಲಾಗಿದೆ. ಅದು ಪ್ರತಿ 10 ನಿಮಿಷಗಳಿಗೆ 5 ಸೆಕೆಂಡ್ಗಳನ್ನು ಹೆಚ್ಚಿಸುತ್ತದೆ. ಅಂದರೆ ಅಷ್ಟು ಸ್ಪೀಡ್ ಆಗುತ್ತೆ, 5 ಸೆಕೆಂಡ್ನಷ್ಟು. ಅದೇ ದಿನ ಸಂಜೆ 6 ಗಂಟೆಗೆ, ಅಂದರೆ ಸರಿಯಾದ ಸಮಯ ಸಂಜೆ 6 ಆಗಿರುವಾಗ ದೋಷಯುಕ್ತ ಗಡಿಯಾರವು ಯಾವ ಸಮಯವನ್ನು ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಕರೆಕ್ಟ್ ಆನ್ಸರು ಆಪ್ಷನ್ 6 ಅಂದರೆ 6 ಗಂಟೆ 3 ನಿಮಿಷ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಸೊ ಇದಿಷ್ಟು ನಿನ್ನೆ ನಡೆದಂಥ 3 ಶಿಫ್ಟ್ನ GK ಕ್ವಶನ್ಸು. ಸೊ ಇನ್ನು ಬರೋಣ, ನಿನ್ನೆ ನಮ್ಮ ಫ್ರೆಂಡು ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಬರೆದು ಬಂದಾನ. ಸೊ GK ಬಗ್ಗೆ ನಿಮ್ಗೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ಇನ್ನು ಉಳಿದಿರೋದು ರೀಸನಿಂಗು, ಮ್ಯಾಥ್ಸು, ಗ್ರಾಮರ್. ನಮ್ಮ ಫ್ರೆಂಡ್ ಹಿಂದಿ ಗ್ರಾಮರ್ ಮಾಡಿದ್ದಾನೆ. ಓಕೆ, ಕೆಲವೊಂದು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಅದಾವೆ. ಸೊ ದಯವಿಟ್ಟು ಕಂಪ್ಲೀಟ್ಲಿ ನೋಡಿ. ಒಂದು ನಿಮಿಷ. ಯಾವ ಥರ ರೀಸನಿಂಗ್ ಕ್ವಶನ್ ಬರತ್ತಾವ ಅಂತಂದ್ರೆ, ನಿನ್ನೆ ಸೆಕೆಂಡ್ ಶಿಫ್ಟ್ನಾಗ ನಮ್ಮ ಫ್ರೆಂಡ್ ಅವರು ಹೇಳಿದ ಪ್ರಕಾರ ಸುಮಾರು 7ರಿಂದ 8 ಸಿರೀಸ್ ಕ್ವಶನ್ ಬಂದಾವ. ಅದು ನಂಬರ್ ಸಿರೀಸು ಆಗಿರ್ಬೋದು ಅಥವಾ ಅಲ್ಫಾಬೆಟಿಕಲ್ ಸಿರೀಸು ಆಗಿರ್ಬೋದು. ಹೌದಾ, ಸಿರೀಸ್ ಮೇಲೆ ಈ ಥರ ಆಯಿತು. ಇನ್ನು ನೆಕ್ಸ್ಟು ಬ್ಲಡ್ ರಿಲೇಷನ್ನು ಯಾವ ಕ್ವಶನ್ನು ಬಂದಿಲ್ಲ. ಬ್ಲಡ್ ರಿಲೇಷನ್ ಯಾವುದೂ ಬಂದಿಲ್ಲ. ಮತ್ತು ಸೀಟಿಂಗ್ ಅರೇಂಜ್ಮೆಂಟ್, ಸೊ ಇವು ಕೂಡ ಒಂದು ಕ್ವಶನ್ನು ಬಂದಿಲ್ಲ ಸೀಟಿಂಗ್ ಅರೇಂಜ್ಮೆಂಟ್ನಾಗ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಯಾವ ಥರ ಕ್ವಶನ್ ಕೇಳ್ತಾರಪ್ಪ ಅಂತಂದ್ರೆ ಇದ್ರಾಗ, ಇಲ್ಲಿ ನೋಡ್ರಿ, ಎ ಅನ್ನವ ಒಟ್ಟು ABCDE 5 ಜನ ಫ್ರೆಂಡ್ಸ್ ಅದಾರ. ಇದ್ರಾಗ ಎ ಅನ್ನವ ಅತ್ಯಂತ ಹೆಚ್ಚು ಪರ್ಸೆಂಟೇಜ್ ಮಾಡಿದಾನ, ಬಿ ಅನ್ನವ ಸಿಗಿನ ಜಾಸ್ತಿ ಮಾಡಿದಾನ ಪರ್ಸೆಂಟೇಜ್, ಆದರೆ ಡಿಗಿಂತ ಕಡಿಮೆ ಮಾಡಿದಾನ. ಸೊ ಈ ಥರ ಒಂದು ಹೇಳಿಕೆಗಳು ಕೊಟ್ಟ ಲಾಸ್ಟ್ ಕ್ವಶನ್ ಕೇಳ್ತಾರೆ. ಯಾರು ಅತ್ಯಂತ ಕಡಿಮೆ ಪರ್ಸೆಂಟೇಜ್ ಗಳಿಸಿದ್ದಾರೆ. ಸೊ ಈ ಥರ ಕ್ವಶನ್ ಬರುತ್ತಾವೆ. ಇದೇ ಥರ ಕ್ವಶನ್ ನಿನ್ನೆ ಸೆಕೆಂಡ್ ಶಿಫ್ಟ್ನಾಗ 2 ಕ್ವಶನ್ ಕೇಳಿದ್ದಾರೆ. ಒಂದು ಪರ್ಸೆಂಟೇಜ್ ಮೇಲೆ ಆಯಿತು, ಇನ್ನೊಂದು ಮತ್ತೆ 5 ಜನ ಬಾಲರ್ಸ್ ಅದಾರ. 5 ಜನ ಬಾಲರ್ಸು, 5 ಜನ ಸೇಮ್ ವಿಕೆಟ್ಸ್ ಪಡೆದಿಲ್ಲ ಅವರು ವಿಕೆಟ್ಸ್. ಸೊ ಎ ಅನ್ನೋ ಒಬ್ಬ ಹೈಯೆಸ್ಟ್ ವಿಕೆಟ್ ಪಡೆದಾನು, ಸಿ ಅನ್ನೋ ಒಬ್ಬ ಡಿ ಮತ್ತು ಇಗಿಂತ ಜಾಸ್ತಿ ವಿಕೆಟ್ ಪಡೆದಾನು, ಮತ್ತು ಬಿಗಿಂತ ಕಡಿಮೆ ಪಡೆದಾನು ವಿಕೆಟ್. ಸೊ ಯಾರು ಅತಿ ಹೆಚ್ಚು ಅಥವಾ ಅತಿ ಕಡಿಮೆ ವಿಕೆಟ್ ಪಡೆದಾರ. ಸೊ ಈ ಥರ ಕ್ವಶನ್ ಕೇಳಕತ್ತಾರ ರೀಸನಿಂಗ್ನಲ್ಲಿ. ಓಕೆ, ಮತ್ತು ರೀಸನಿಂಗ್ ಒಳಗೆ ಏನಪ್ಪ ಅಂತಂದ್ರೆ ಸೀರೀಸ್ ಕ್ವಶನ್ ಅಂತೂ ಭಾಳ ಬರಾಕತ್ತಾವಂತ. ಸೊ ಆದಷ್ಟು ಜಾಸ್ತಿ ಸೀರೀಸ್ ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ, ಆಯಿತಾ. ಮತ್ತು ನೆಕ್ಸ್ಟು
ನೆಕ್ಸ್ಟ್ ಮ್ಯಾಥ್ಸ್ ಕ್ವಶನ್ ನೋಡೋಣ. ಸೊ ಮ್ಯಾಥ್ಸ್ ಒಳಗೆ ಯಾವ ಥರ ಕ್ವಶನ್ ಬರಕತ್ತಾವೆ ಮ್ಯಾಥ್ಸ್ ಒಳಗೆ. ಮ್ಯಾಥ್ಸ್ ಒಳಗೆ ಭಾಳ ಅಂದ್ರೆ ಭಾಳ ಕ್ವಶನ್ ಈಸಿ ಬರತ್ತಾವಂತ. ನೀವೇನೀಗ ಮಾಕ್ ಟೆಸ್ಟ್ ಕೊಡಾಕತ್ತೀರಿ, ಟೆಕ್ಸ್ಟ್ ಬುಕ್ ಆಯ್ತು ಅಥವಾ ಯಾವುದಾದ್ರೂ ಆ್ಯಪ್ಸ್ ಆಯ್ತು ಮಾಕ್ ಟೆಸ್ಟ್ ಕೊಡಾಕತ್ತೀರಿಲ್ಲ, ಆ ಕ್ವಶನ್ಗಿಂತ ಭಾಳ ಈಸಿ ಕ್ವಶನ್ ಬರಕತ್ತಾವೆ ಮ್ಯಾಥ್ಸ್ ಒಳಗೆ. ಸೊ ನಿನ್ನೆ ಸೆಕೆಂಡ್ ಶಿಫ್ಟ್ನಲ್ಲಿ ಯಾವುದೇ ರೀತಿ ಬೋಟ್ ಆ್ಯಂಡ್ ಸ್ಟ್ರೀಮ್ ಕ್ವಶನ್ ಬಂದಿಲ್ಲ. ಮತ್ತು ಮೆನ್ಸುರೇಷನ್ ಮ್ಯಾಗ 2 ಕ್ವಶನ್ ಬಂದಿದ್ದವು. ಮತ್ತು ಏನಪ್ಪ ಅಂತಂದ್ರೆ ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಮ್ಯಾಗ ಯಾವ ಥರ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿ ಒಂದು ವಹಿವಾಟದಾಗ 30% ಲಾಭ ಗಳಿಸಿದಾನೆ. 30% ಲಾಭ ಗಳಿಸಿದ್ರೆ ಆ ವಹಿವಾಟದಲ್ಲಿ ಅವನ ಲಾಭದ ಮೌಲ್ಯ ಮತ್ತು ಆ ವಸ್ತುವಿನ ಅಸಲಿ ಬೆಲೆಯ ಮೌಲ್ಯ ಏನಿದೆಯಲ್ಲ ಅವುಗಳ ಅನುಪಾತ ಕೇಳಿದಾರೆ. ಸೊ ಈ ಥರ ಪ್ರಾಫಿಟ್ ಆ್ಯಂಡ್ ಲಾಸ್ ಮ್ಯಾಗ ಕ್ವಶನ್ ಕೇಳಿದಾರೆ ನಿನ್ನೆ. ಇನ್ನು ನೆಕ್ಸ್ಟು ಪರ್ಸೆಂಟೇಜ್ ಮ್ಯಾಗ ಯಾವ ಥರಪ್ಪ ಅಂತಂದ್ರೆ, ಈಗ ಎಯ ಮೌಲ್ಯ ಬಿಗಿಂತ 20% ಕಡಿಮೆ ಐತೆ ಅಂತ ಅನ್ಕೋರಿ. ಸೊ ಈ ಥರ ಕ್ವಶನ್ ಕೇಳಕತ್ತಾರೆ. 20% ಕಡಿಮೆ ಇದೆ ಅಂದರೆ ಎಷ್ಟಾಯಿತು? 80 ಆಯಿತಾ? ಆದ್ರೆ ಎಯ ಮೌಲ್ಯ ಎಷ್ಟಾಗಿದೆ? 480 ಆಗಿದೆ. ಹಾಗಾದರೆ ಬಿ ಯ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಕ್ವಶನ್ ಈಸಿನೇ ಐತಲ್ಲ, ಹೌದಾ? 8 × 48 ಅಂದರೆ 1ರ ಮೌಲ್ಯ ಎಷ್ಟಾಯಿತು? 6 ಆಯಿತಾ? ಅಂದರೆ 10 100 ಬಿ ಯ ಮೌಲ್ಯ 100 ಆಗುತ್ತೆ. ಇದು ಇವನಿಗಿಂತ 20 ಅಂದ್ರೆ ಬಿ ಯ ಮೌಲ್ಯ 100 ಆಗುತ್ತೆ. 100 × 6 600. ಸೊ ಕರೆಕ್ಟ್ ಆನ್ಸರು 600. ಸೊ ಈ ಥರ ಕ್ವಶನ್ ಪರ್ಸೆಂಟೇಜ್ನಲ್ಲಿ ಬರಕತ್ತಾವೆ. ಓಕೆ. ಇನ್ನು ನೆಕ್ಸ್ಟು ಟೈಮ್ ಆ್ಯಂಡ್ ವರ್ಕ್. ಅದ್ರ ಮೇಲೆ ಯಾವ ಥರ ಕೇಳಿದ್ರಪ್ಪ ಪ್ರಶ್ನೆ ಅಂತಂದ್ರೆ, ಸೊ ಈಗ ಎ ನಾವು 8 ದಿನ ಕೆಲಸ ಮಾಡ್ತಾನೆ, ಬಿ ನಾವು 16 ದಿನ ಕೆಲಸ ಮಾಡ್ತಾನೆ, ಹೌದಾ? ಹಿಂಗೆ ಕೆಲಸ ಮಾಡಿದ್ರೆ ಇಬ್ಬರೂ ಕೂಡಿ ಒಟ್ಟು ಕೆಲಸದ 50ರಷ್ಟು ಅಂದ್ರೆ ಅರ್ಧ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾರಂತ ಕೇಳಿದರು. ಎ ನಾವು 8 ದಿನ ಕೆಲಸ ಮಾಡಿದ್ರೆ, ಬಿ ನಾವು 16 ದಿನ ಕೆಲಸ ಮಾಡಿದ್ರೆ, ಸೊ ಇಬ್ಬರೂ ಕೂಡಿ ಒಟ್ಟು ಕೆಲಸದ ಅರ್ಧದಷ್ಟು ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡಬಲ್ಲರು ಅಂತ ಕ್ವಶನ್ ಕೇಳಿದರು ನಿನ್ನೆ ವರ್ಕ್ ಆ್ಯಂಡ್ ಟೈಮ್ನಲ್ಲಿ. ಸೊ ಇದು ಆಯಿತಾ? ಸೊ ಇನ್ನು ನೆಕ್ಸ್ಟು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಬರ್ತಲ್ಲ, ಟ್ರೈನ್ ಕ್ವಶನ್ಸ್ ಬರ್ತಾವಲ್ಲ. ಸೊ ಅದ್ರೊಳಗೆ ಯಾವ ಥರ ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ, ಒಂದು ಟ್ರೈನು 4 ಸೆಕೆಂಡ್ನಲ್ಲಿ ಒಬ್ಬ ವ್ಯಕ್ತಿನ ಪಾಸ್ ಮಾಡ್ತದೆ, ಒಬ್ಬ ಪರ್ಸನನ್ನು ದಾಡ್ತದೆ 4 ಸೆಕೆಂಡ್ನಾಗ. ಅದೇ ಟ್ರೈನು 12 ಸೆಕೆಂಡ್ನಲ್ಲಿ ಒಂದು ಪ್ಲ್ಯಾಟ್ಫಾರ್ಮನ್ನು ಕ್ರಾಸ್ ಮಾಡಿದರೆ ಆ ಟ್ರೈನಿನ ಉದ್ದ ಅಂದರೆ ಆ ಟ್ರೈನದ ಲೆಂತ್ ಪ್ಲಸ್ ಆ ಟ್ರೈನು ಮತ್ತು ಪ್ಲ್ಯಾಟ್ಫಾರ್ಮ್ ಲೆಂತ್ನ ಅನುಪಾತ ಎಷ್ಟು ಕೇಳಿದರು? ಟ್ರೈನ್ ಲೆಂತು ಮತ್ತು ಟ್ರೈನ್ ಪ್ಲಸ್ ಪ್ಲ್ಯಾಟ್ಫಾರ್ಮ್ನ ಅನುಪಾತ ಕೇಳಿದರು. ಇದರಲ್ಲಿ ಟ್ರೈನ್ ಲೆಂತು, ಇದರಲ್ಲಿ 2 ಟ್ರೈನ್ ಪ್ಲಸ್ ಪ್ಲ್ಯಾಟ್ಫಾರ್ಮ್ ಎರಡೂ ಕೂಡಿ ಎಷ್ಟು ಲೆಂತ್ ಐತಲ್ಲ ಅದರ ಲೆಂತು ಮತ್ತು ಟ್ರೈನ್ ಲೆಂತ್ನ ಅನುಪಾತ ಕೇಳಿದರು ನಿನ್ನೆ ಕ್ವಶನ್ ಒಳಗೆ. ಅದ್ರ ಮೇಲೆ ಟ್ರೈನ್ ಆ್ಯಂಡ್ ಸ್ಪೀಡ್ ಡಿಸ್ಟೆನ್ಸ್ ಮೇಲೆ. ಸೊ ಇದೊಂದು ಕ್ವಶನ್ ಆಯಿತಾ? ಸೊ ಇನ್ನು ನೆಕ್ಸ್ಟು ಮೆನ್ಸುರೇಷನ್ ಮೇಲೆ ಸಮಚತುರ್ಭುಜದ ಕ್ವಶನ್ ಕೇಳಿದರು. ಎರಡು ಅವ ಸಮಚತುರ್ಭುಜ ಅಥವಾ ಆಯತ, ಅದ್ರ ಮೇಲೆ ಕ್ವಶನ್ ಕೇಳಿದರು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಗಡಿಯಾರದ ಮೇಲೆ ಯಾವ ಥರಪ್ಪ ಅಂತಂದ್ರೆ, ಈಗ ಡಿಗ್ರಿ ಅಲ್ಲ, ಸಮಯ 3:20 ಆಗಿದೆ, ಸಮಯ 3:20 ಆದರೆ ಗಂಟೆ ಮುಳ್ಳು ಮತ್ತು ನಿಮಿಷ ಮುಳ್ಳು ನಡುವಿನ ಕೋನ ಎಷ್ಟು ಅಂತ ಕೇಳಿದರು. ಸೊ ಇದಕ್ಕೊಂದು ಸಿಂಪಲ್ ಸೂತ್ರ ಇದೆ, ಏನಪ್ಪ ಅಂತಂದ್ರೆ 30 × hour ಮೈನಸ್ 11/2 × minute. ಸೊ ಇದು ಹೆಂಗಿದೆಯಲ್ಲ ಹಂಗೆ ಇಟ್ಕೊಳ್ರಿ. 30 ಇಂಟು ಹವರ್ ಅಂದರೆ ಗಂಟೆ, 8 ಗಂಟೆ ಆಗೈತಿ, 3 ಗಂಟೆ ಆಗೈತಿ. ನೆಕ್ಸ್ಟ್ ಮೈನಸ್. ಸೊ ಇದು ಯಾವ ಥರ ಇದೆ ಆ ಥರ ಇಟ್ಕೊಳ್ಳಿ. 11/2 ಇಂಟು ಏನು ಮಿನಿಟ್ ಕೊಟ್ಟಿದಾರಲ್ಲ, ಮಿನಿಟ್ ಎಷ್ಟೈತಿ? 25. ಇದನ್ನ ಇಟ್ಕೊಂಡ್ರಿ. ಸೊ ಇನ್ನು ಕಡ್ತ ಮಾಡಿರಿ. 2 1 2 10 ಆಯಿತಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿರಿ. ಯಾವ ಥರ ಆಯಿತು? 30 × 3 ಮೈನಸ್ 2 × 2 ಅಲ್ಲ 11
30 ಇಂಟು 3 ಮೈನಸ್ 11 ಇಂಟು 10. ಸೊ 33 90, 11 10 110. ಸೊ ದೊಡ್ಡ ಸಂಖ್ಯೆ ಒಳಗೆ ಚಿಕ್ಕ ಸಂಖ್ಯೆನ ಮೈನಸ್ ಮಾಡಿರಿ. ಎಷ್ಟು ಬರುತ್ತೆ? 110ರಲ್ಲಿ 90ನ್ನು ಮೈನಸ್ ಮಾಡಿದ್ರೆ 20 ಬರುತ್ತಲ್ಲ. ಸೊ ಇದೇ ಆನ್ಸರ್. 20 ಡಿಗ್ರಿ ಕೋನ ಸೃಷ್ಟಿ ಆಗುತ್ತೆ 3:20 ಸಮಯ ಇದ್ದಾಗ. ಸೊ ಈ ಥರ ಗಡಿಯಾರದ ಮೇಲೆ ಕ್ವಶನ್ ಕೇಳಿದ್ರು. ಓಕೆ. ಸೊ ಇನ್ನು ನೆಕ್ಸ್ಟ್ ಮತ್ತು ಯಾವ ಟಾಪಿಕ್ ಉಳಿದಪ್ಪ ಅಂತಂದ್ರೆ ನೆಕ್ಸ್ಟು ಸೊ ಮ್ಯಾಥ್ಸ್ ಇಷ್ಟ ಇದೆ ಅಂತ ಅನ್ಕೋತೀನಿ. ಸೊ ಮ್ಯಾಥ್ಸ್ ಅಂದ್ರೆ ಬಹಳ ಈಸಿ ಕ್ವಶನ್ ಬರಕತ್ತವ. ನೀವು 10 ಅಪ್ ಟು 10ರಿಂದ 15ವರೆಗೂ ನೀವು ವಿದೌಟ್ ಕ್ಯಾಲ್ಕುಲೇಟಿವ್ ನೀವು ಸ್ವಲ್ಪ ಏನಾದರೂ 2-3 ತಿಂಗಳ ಪ್ರಿಪೇರ್ ಆಗ್ತಾಯಿದ್ರೆ, ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಮ್ಯಾಥ್ಸ್ ರೀಸನಿಂಗು ನೀವು ಆರಾಮ್ಸರಿ ಟೈಮ್ನಾಗ ಕವರ್ ಮಾಡ್ತೀರಿ. ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ, ಎಲ್ಲ ಆ್ಯಕ್ಯುರೇಟ್ ಆಗ್ತೀರಿ. ಆ ಥರ ರೀಸನಿಂಗ್ ಮತ್ತು ಮ್ಯಾಥ್ಸ್ ಕ್ವಶನ್ ಬರಕತ್ತವ. ಸೊ ಈ ನೆಕ್ಸ್ಟ್ ಹಿಂದಿ ಗ್ರಾಮರ್ ಬಗ್ಗೆ ಏನಪ್ಪ ಅಂತಂದ್ರೆ, ಸೊ ಭಾಳಷ್ಟು ಜನ ಹೇಳ್ತಾಯಿದ್ರು ಪ್ಯಾಸೇಜ್ ಎಲ್ಲ ಬರ್ತಾಯಿಲ್ಲ ಅಂತ. ಸೊ ನಿನ್ನೆ ಗೊತ್ತಾಯಿತು ಪ್ಯಾಸೇಜ್ ಕೇಳಕತ್ತಾರ. ಅದ್ರ ಲಾಸ್ಟ್ ಟೈಮ್ ಯಾವ ಥರ ಕೇಳ್ತಿದ್ದಿರಲ್ಲ ಅಂತಂದ್ರೆ, ಸೊ ಒಂದು ಸೆಂಟೆನ್ಸ್ ಕೊಡೋದು, ಮತ್ತು ಇಲ್ಲಿ ಡ್ಯಾಶ್ ಕೊಡೋದು, ಮತ್ತು ಕಂಟಿನ್ಯೂ, ಮತ್ತೊಂದು ಲೈನು, ಮತ್ತು ಸೆಂಟೆನ್ಸ್ ಡ್ಯಾಶ್ ಕೊಡೋದು. ಸೊ ಈ ಥರ 4-5 ಲೈನ್ ಕೇಳ್ತಿದ್ರಲ್ಲ. ಸೊ ಈ ಸಲ ಆ ಥರ ಕೇಳ್ತಿಲ್ಲ. ಪ್ಯಾಸೇಜ್ ಕೇಳಕತ್ತಾರೆ ಏನಪ್ಪ ಅಂದ್ರೆ, 1-2 ಲೈನ್ದು ಸೆಂಟೆನ್ಸ್ ಕೊಡ್ತಾರೆ. ಎಲ್ಲೂ ಡ್ಯಾಶ್ ಇರೋಂಗಿಲ್ಲ, ಕ್ವಶನ್ ಮಾರ್ಕ್ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ. 2 ಲೈನ್ ಪ್ಯಾಸೇಜ್ ಕೊಡ್ತಾರೆ. ಆ 2 ಲೈನ್ ಪ್ಯಾಸೇಜ್ ಮ್ಯಾಗೆ ಸಂಬಂಧಪಟ್ಟಂಥ 5 ಕ್ವಶನ್ನ ಪ್ರೇ ಮಾಡತ್ತಾರೆ. 5 ಕ್ವಶನ್. ಸೊ ನೀವು 2 ಲೈನ್ ಪ್ಯಾಸೇಜನ್ನು ಗಮನವಿಟ್ಟು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಓದಿದ್ದೇ ಆದ್ರೆ, ನಿಮಗೆ ಹಿಂದಿ ಕನ್ಫರ್ಮ್ ಅರ್ಥ ಆಗಿದ್ದೇ ಆದ್ರೆ, ನೀವು 5 ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಹಾಕ್ಬೋದು. 100% ಕರೆಕ್ಟ್ ಆನ್ಸರ್ ಹಾಕ್ಬೋದು. ಅಷ್ಟು ಈಜಿ ಕ್ವಶನ್ ಕೇಳಕತ್ತಾರೆ ಹಿಂದಿ ಗ್ರಾಮರ್ ಇನ್ ಪ್ಯಾಸೇಜ್ ಒಳಗೆ. ಇನ್ನು ಪ್ಯಾಸೇಜ್ ಬಿಟ್ರೆ ಇನ್ನು ಪೊಲೀಸು ಇಲಾಖೆ ಬಗ್ಗೆ, ಕಸ್ಟಡಿ, ಅಪರಾಧಿ, ಸೊ ಈ ಥರ ಕ್ವಶನ್ 2-3 ಬರಕತ್ತಾವೆ. ದಸ್ತಾವೇಜು, ಹಸ್ತಾಕ್ಷರ, ಮತ್ತು ಆರೋಪಿನ ಹಿಂದುಳಿಗೆ ಏನಂತ ಕರೀತಾರೆ, ಅಕ್ಯೂಸನ್ನ ಏನಂತ ಕರೀತಾರೆ, ಮತ್ತು ಅಪರಾಧಿನ ಏನಂತ ಕರೀತಾರೆ, ಕಸ್ಟಡಿ ಒಳಗೆ ತೋರ್ದನ್ನ ಏನಂತ ಕರೀತಾರೆ, ಮತ್ತು ರಾತ್ರಿ ಹೊತ್ತು ಪೊಲೀಸರು ತಿರುಗಾಡೋದನ್ನು ಏನಂತ ಕರೀತಾರೆ. ಸೊ ಈ ರೀತಿ ಕ್ವಶನ್ ನಾನು ನಿಮ್ಗೆ ಆಗಲೇ ಹೇಳಿದ್ದೀನಿ ಪ್ರತಿದಿನ ವಿಡಿಯೋದಲ್ಲಿ. ಆ ರೀತಿ ಕ್ವಶನ್ 2-3 ಬರತ್ತವ. ಮತ್ತು ಶುದ್ಧ ಅಶುದ್ಧ ವರ್ತನೆ ಒಳಗೆ ಸುಮಾರು ಅವು 2-3 ಕ್ವಶನ್ ಬರಕತ್ತಾವ. ಶುದ್ಧ ಅಶುದ್ಧ. ಮತ್ತಿನ್ನು ಸಂಧಿ ಒಳಗೆ ಯಾವ ಥರಪ್ಪ ಅಂತಂದ್ರೆ, ವ್ಯಕ್ತಿವಾಚಕ, ಭಾವವಾಚಕ ವಿಧಗಳದಾವಲ್ಲ ಸಂಜ್ಞೆ ಒಳಗೆ, ನಾಮಪದ ಒಳಗೆ. ಸೊ ಅದ್ರ ಮೇಲೆ ಕೂಡ ಕ್ವಶನ್ ಕೇಳಕತ್ತಾರ. ಮತ್ತು ಒಂದು ಸೆಂಟೆನ್ಸ್ ಕೊಡ್ತಾರೆ. ಈ ಸೆಂಟೆನ್ಸ್ ಒಳಗೆ ಯಾವುದು ಅಶುದ್ಧಿ ಐತಿ, ಆಪ್ಷನ್ ಒಳಗೆ ಏನು ಕೊಡ್ತಾರಪ್ಪ ಅಂತಂದ್ರೆ, 1ನೇದು ಲಿಂಗ, 2ನೇದು ಕಾರಕ, 3ನೇದು ವಚನ, ಮತ್ತು 4ನೇದು ಮತ್ತೊಂದು ಏನೋ ಕೊಡ್ತಾರೆ. ಒಂದು ಸೆಂಟೆನ್ಸ್ ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಯಾವುದು ಅಶುದ್ಧಿ ಐತಿ, ಲಿಂಗ ಒಳಗೆ ಅಶುದ್ಧಿ ಆಗೈತೋ, ವಚನ ಒಳಗೆ ಅಶುದ್ಧಿ ಆಗೈತೋ, ಕಾರಕ ಒಳಗೆ ಅಶುದ್ಧಿ ಆಗೈತೋ. ಸೊ ಈ ಥರ ಕ್ವಶನ್ ಬರಕತ್ತಾವೆ. ಓಕೆ. ಸೊ ಇದಿಷ್ಟು ನಿಮಗೆ ನಾವು ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ಯಾವ ಥರ ಕ್ವಶನ್ ಬರಕತ್ತಾವಂತ. ಸೊ ಇನ್ನೇನು 2-3 ದಿನ ಗ್ಯಾಪ್ ಇದೆ 3rd ವೀಕ್ ಎಕ್ಸಾಮ್ಗೆ. ಸೊ ಯಾರು 3rd ವೀಕು ಮತ್ತು 4th ವೀಕ್ ಎಕ್ಸಾಮ್ ಬರೆಯೋರಿದ್ದೀರಿ, ಸೊ ಎಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿ, ಪ್ರತಿದಿನ ರಿವಿಷನ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.